ಕರ್ನಾಟಕದಲ್ಲಿ ಬೀದಿ ನಾಯಿಗಳ ದಾಳಿಯು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಗಂಭೀರ ಸಮಸ್ಯೆಯಾಗಿದೆ. 2025ರ ಮೊದಲ 10 ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಸುಮಾರು 4 ಲಕ್ಷ ನಾಯಿ ಕಡಿತದ ಪ್ರಕರಣಗಳು ದಾಖಲಾಗಿವೆ. 2026ರ ಮೊದಲ 5 ತಿಂಗಳುಗಳಲ್ಲಿ ಗ್ರೇಟರ್ ಬ್ಯಾಂಗಲೂರ್ ಅಥಾರಿಟಿಯು 18,140ಕ್ಕೂ ಹೆಚ್ಚು ದಾಳಿಗಳನ್ನು ವರದಿ ಮಾಡಿದೆ. ಈ ಸಂಖ್ಯೆಯನ್ನ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡ 55ರಷ್ಟು ಹೆಚ್ಚಳವಾಗಿದೆ. ದಾಳಿಗಳ ಈ ಏರಿಕೆಯು ವ್ಯಾಪಕ ಕಳವಳವನ್ನು ಉಂಟುಮಾಡಿದ್ದು, ಸಾರ್ವಜನಿಕ ಸುರಕ್ಷತೆಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗಳಿಗೆ ಕಾರಣವಾಗಿದೆ. ತ್ಯಾಜ್ಯ ವಿಲೇವಾರಿಯಲ್ಲಿನ ಲೋಪಗಳು ಮತ್ತು ಅವ್ಯವಸ್ಥಿತ ಆಹಾರ ಪದ್ಧತಿಗಳಿಂದ ಉಂಟಾದ ಆಹಾರದ ಕೊರತೆಯೇ ಬೀದಿ ನಾಯಿಗಳ ಈ ಆಕ್ರಮಣಕಾರಿ ವರ್ತನೆಗೆ ಕಾರಣವೆಂದು ಅಧಿಕಾರಿಗಳು ಅಭಿಪ್ರಾಯಪಡುತ್ತಾರೆ. ಈ ವರ್ಷದ ಆರಂಭದಲ್ಲಿ ಅಂದಿನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು 2030ರ ವೇಳೆಗೆ ನಾಯಿಗಳಿಂದ ಮನುಷ್ಯರಿಗೆ ಹರಡುವ ರೇಬೀಸ್ನಿಂದ ಉಂಟಾಗುವ ಸಾವುಗಳನ್ನು ಶೂನ್ಯಕ್ಕಿಳಿಸುವ ಗುರಿಯೊಂದಿಗೆ ರೇಬೀಸ್ ನಿರ್ಮೂಲನೆಗಾಗಿ ರಾಜ್ಯ ಕ್ರಿಯಾ ಯೋಜನೆಯನ್ನ ಪ್ರಾರಂಭಿಸಿದ್ರು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಬೀದಿ ನಾಯಿ ಕಚ್ಚಿದವರಿಗೆ ಲಸಿಕೆ ಕೊಟ್ಟು ರೇಬೀಸ್ ಬರದಂತೆ ತಡೀಬಹುದು, ಆದ್ರೆ ಬೀದಿ ನಾಯಿಗಳ ಮಾರಣಾಂತಿಕ ಹಲ್ಲೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋ ಪ್ರಶ್ನೆ ಸರ್ಕಾರದ ಮುಂದಿದೆ. ಮೊನ್ನೆಯಷ್ಟೇ ರಾಯಚೂರಿನಲ್ಲಿ 1.5 ವರ್ಷದ ಮಗು ನಾಯಿ ದಾಳಿಗೆ ಬಲಿಯಾಗಿತ್ತು. ನಿನ್ನೆಯಷ್ಟೇ 4 ವರ್ಷದ ಬಾಲಕನೋರ್ವ ಜೀವನ್ಮರಣ ಹೋರಾಟ ನಡೆಸುತ್ತಿರುವ ನಡುವೆಯೇ ಜಿಲ್ಲೆಯಲ್ಲಿ ನಾಯಿಗಳ ಉಪಟಳ ಮುಂದುವರೆದಿದೆ. ಇದೀಗ ಮಾನ್ವಿ ಪಟ್ಟಣದಲ್ಲಿ 3 ವರ್ಷದ ಬಾಲಕಿಯ ಮೇಲೆ ಬೀದಿ ನಾಯಿಯೊಂದು ಕ್ರೂರವಾಗಿ ದಾಳಿ ನಡೆಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ತಮ್ಮ ಮನೆ ಬಳಿ ಆಟವಾಡುತ್ತಿದ್ದ 3 ವರ್ಷದ ಇನಾಯ ಎಂಬ ಬಾಲಕಿಯ ಮೇಲೆ ಏಕಾಏಕಿ ನಾಯಿಯೊಂದು ಹಾರಿ ಬಿದ್ದು ದಾಳಿ ನಡೆಸಿದೆ. ನಾಯಿಯ ಆಕ್ರೋಶ ಎಷ್ಟಿತ್ತೆಂದ್ರೆ, ಬಾಲಕಿಯ ಮುಖ, ಕಣ್ಣಿನ ಭಾಗ ಹಾಗೂ ಎದೆಯ ಭಾಗಕ್ಕೆ ತೀವ್ರವಾಗಿ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ಕೂಡಲೇ ಬಾಲಕಿಯ ನರಳಾಟ ಕೇಳಿ ಸ್ಥಳೀಯರು ಧಾವಿಸಿ ನಾಯಿಯನ್ನು ಓಡಿಸಿದ್ದಾರೆ. ಒಂದು ವೇಳೆ ಸ್ಥಳೀಯರು ಸ್ಥಳಕ್ಕೆ ಓಡಿ ಬರದಿದ್ದರೆ ಮಗು ಜೀವಂತವಾಗಿ ಉಳಿಯುತ್ತಿರಲಿಲ್ಲ ಎಂದು ಕುಟುಂಬಸ್ಥರು ಆತಂಕದಿಂದ ಕಣ್ಣೀರಿಟ್ಟಿದ್ದಾರೆ. ಒಂದು ವೇಳೆ ಸ್ಥಳೀಯರು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ರೆ ಈ ಬಾಲಕಿಯ ಕಥೆ ಏನು ಅನ್ನೋ ಪ್ರಶ್ನೆ ಮೂಡುತ್ತಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕಿ ಇನಾಯ ಪ್ರಸ್ತುತ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ತ್ಯಾಜ್ಯ ವಿಲೇವಾರಿಯಲ್ಲಿನ ಲೋಪಗಳು ಮತ್ತು ಅವ್ಯವಸ್ಥಿತ ಆಹಾರ ಪದ್ಧತಿಗಳಿಂದ ಉಂಟಾದ ಆಹಾರದ ಕೊರತೆಯೇ ಬೀದಿ ನಾಯಿಗಳ ಈ ಆಕ್ರಮಣಕಾರಿ ವರ್ತನೆಗೆ ಕಾರಣ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದ್ರೆ ಕಾರಣ ಹೇಳಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಬೀದಿ ನಾಯಿಗಳು ಇಷ್ಟು ಕ್ರೂರವಾಗಲು ಕಾರಣ ಏನು? ಅಧಿಕಾರಿಗಳು ಹೇಳುವ ಪ್ರಕಾರ ಅವ್ಯವಸ್ಥಿತ ಆಹಾರ ಪದ್ಧತಿಗಳಿಂದ ಉಂಟಾದ ಆಹಾರದ ಕೊರತೆ ಅಂದ್ರೆ ಏನು? ತ್ಯಾಜ್ಯ ವಿಲೇವಾರಿಯಲ್ಲಿನ ಲೋಪಗಳು ಏನು? ಅದನ್ನ ಹೇಗೆ ಸರಿಪಡಿಸಬೇಕು? ಅದಕ್ಕೆ ಸಾರ್ವಜನಿಕರು ಕೂಡ ಏನು ಮಾಡಬೇಕು ಅನ್ನೋ ಯಕ್ಷ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರಿಸಬೇಕು. ಹಾಗೂ ಈ ವಿಷಯದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಂಸಾಹಾರಿ ವ್ಯಾಪಾರಿಗಳು ತಮ್ಮ ಅಂಗಡಿಯಲ್ಲಿ ಉಳಿದ ತ್ಯಾಜ್ಯವನ್ನ ಬೀದಿ ನಾಯಿಗಳಿಗೆ ಹಾಕುವುದರಿಂದ ಬೀದಿ ನಾಯಿಗಳು ಇಷ್ಟು ಕ್ರೂರವಾಗಲು ಕಾರಣ ಅನ್ನೋದು ಕೆಲವೊಬ್ಬರ ಮಾತು. ನ್ಯೂಸ್ಗಳಲ್ಲಿ, ಪತ್ರಿಕೆಗಳಲ್ಲಿ ಹಿಂಗೆ ಐತಂತೆ, ಅಯ್ಯೋ ಪಾಪ ಅನ್ನೋ ಬದಲು ಈ ತೆರನಾದ ಘಟನೆಗಳು ನಿಮ್ಮ ಸುತ್ತಮುತ್ತ ಆಗದಂತೆ ನೋಡ್ಕೊಳ್ಳೋದು ನಾಗರಿಕರಾದ ನಮ್ಮ ಕರ್ತವ್ಯ. ಚಿಕ್ಕ ಮಕ್ಕಳನ್ನ ರಸ್ತೆಯಲ್ಲಿ ಒಬ್ಬರೇ ಆಡಲು ಬಿಡಬೇಡಿ. ಎಚ್ಚರ, ಎಚ್ಚರ, ಎಚ್ಚರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.